ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನಾನು ಮಾರುತಿ ಬಂದವರು, ನೀವು ನೋಡ್ತಾ ಇರೋದು 24. ಸರ್, ಇಲ್ಲಿ ಏನಾಗಿದೆ ರೀ, ಈಗ ಒಂದು ತಿಂಗಳಾದ ನಾವು ಸತ್ಯಾಗ್ರಹ ಕೊಟ್ಟಿದ್ದೇವೆ. ಅಧಿಕಾರಿಗಳ್ಗಂತೂ ಈ ಕಡೆ ಲಕ್ಷ ಕೊಡಕ್ಕೆ ತಯಾರಿಲ್ಲ. ಮತ್ತು ಕೊನೆ ನಮ್ಮ ಬೊಂಬಲ್ ವಾರ್ಡ್, ಅದೊಂದು ವಾರ್ಡ್, ಹಂಚಿನಾಳ ಕೊನೆ ಹಳ್ಳಿಗಳು ಏನದಾವ ರೀ, ಅವಕ್ಕೆ ನೀರು ಬರಕ್ಕೆ ತಯಾರಿಲ್ಲ ಒಟ್ಟು. ಮತ್ತು ಲಾಸ್ಟ್ ನಾವು 2 ದಿವಸ ಫಸ್ಟ್ ದಿವಸ 2ನೇ ದಿವಸಿಗೆ ಇಲ್ಲಿ 2 ಮೋಟ್ರ್ ಚಾಲು ಮಾಡಿಸಿದ್ವಿ ಎಲ್ಲರೂ ಕೂಡ ರೈತರು. 10 ವರ್ಷ ಒಟ್ಟು ನೀರು ಬಂದಿಲ್ಲ ರೀ. ಬೊಂಬಲ್ ವಾರ್ಡು, ಕರಗಾವು, ದೊನವಾಡು ಒಟ್ಟು ನೀರು ಬಂದಿಲ್ಲ ರೀ ನಮ್ಗೆ. ಮತ್ತು ಇಲ್ಲಿ 2 ದಿವಸ ಇಲ್ಲಿ ಬಂದು ಕುಂಡ್ರೋದಕ್ಕೆ ನೀರು ಚಾಲು ಮಾಡಿರಿ. 2 ಮೋಟ್ರ್ ಅದಾವು, ಅಷ್ಟೇ ಚಾಲು ಮಾಡಿ ಆಟೋ ಮಾಡಿರಿ. ಮಾಡಿದ್ರೆ ಕೊನೆ ಹಳ್ಳಿ ತನಕ 2 ಮೋಟ್ರಲ್ಲೂ 24 ತಕ್ಷಣ ನೀರು ಹೋಗೈತಿ. ಮತ್ತು ಈಗ ಅದಕ್ಕೆ ಇಲ್ಲ ಚಾಲು ಮಾಡ್ತೇವೆ ಬಿಡ್ತೇವೆ ಅಂತ ಹೇಳ್ಕೋತಾ ಬರೋದವ್ರು. ಇನ್ನು ಅದಕ್ಕೆ 2ನೇ ತಾರೀಕು ಮೋಟ್ರ್, 3ನೇ ತಾರೀಕು ಮೋಟ್ರ್ ಕೊಡ್ತೇವೆ ಅಂದರು. ಅದೂ ಇಲ್ಲ, ಇನ್ನೂ ಟೆಂಡರ್ ಆಗಿಲ್ಲ, ಅದನ್ನ ಹೇಳ್ಕೋತಾ ಕೂತಾರೆ. ಅದಕ್ಕೆ ನಾವು ಅಷ್ಟೇ ಏನು ಹೇಳೋದಂದ್ರೆ, ನಾವು ಅವ್ರು ಏನು ನಮಗೆ ನಿರ್ಣಯ ಕೊಡೋದು ಬಂದು ಹೇಳಬೇಕು. ಡಿ ಸಿ ಸಾಹೇಬ್ರು ಹೇಳಬೇಕು, ಮತ್ತು ಎಲ್ಲರೂ ಬಂದು ನಾವು ಹೇಳ್ತಕ್ಕ ಇಲ್ಲ ನಾವು ಹೇಳಂಗಿಲ್ಲ. ಎಲ್ಲರಿಗೂ ಹೇಳಿದೇವೆ ರೀ. ಅವ್ರು ಪೂಜೆ ಮಾಡಿ ಹೋಗ್ತಾರಲ್ಲ ರೀ, ಅವರು ಕರಗಾವಲ್ಲಿ ಬಿಟ್ಟದ್ದು ನಾರ್ಮಲಿ ಪೂಜೆ ಮಾಡ್ತಾರೆ. ಪ್ರತಿ ಸಲ ಬಂದಾಗ ಅದನ್ನು ನಡೆದವ್ರಿ. ಇವು ಏನಾಗಬೇಕಾಯ್ತಂದ್ರೆ ಎಲ್ಲಿ ಏನಾಗಬೇಕಾಯ್ತು ಅದನ್ನು ಬಿಡೋದ್ರಿ, ಬೇರೆ ಕಡೆ ಹೋಗಿ ಪೂಜೆ ಮಾಡಿ ಹೋಗಿಬಿಡೋದು. ಇಲ್ಲಿ ಅವ್ರು ಬರೋ ತನಕ ಇನ್ನೂ ವರ್ಷದವ್ರು ಕೊಂಡವ್ರ ರೀ. ನಾವೇನು ಎದ್ದು ಹೋಗಂಗೆ ಇಲ್ಲ ರೀ. ಅದು ಕೊಂಡ್ರ ಡಿ ಸಿ ಸಾಹೇಬ್ರು ಬರ್ತಾಗ ನಾವು ಇನ್ನೂ ಬೇಕಾದ ದಿವಸ ಹೋದ್ರೂ ಕೊಂಡ್ರವ್ರು. ನೀನು ಬಂದಿರೋ ಚಿಕ್ಕೋಡಿ ಡಿ ಸಿ ಸಾಹೇಬ್ರು ಬಂದಿರೋ, ತಹಸೀಲ್ದಾರ್ ಸಾಹೇಬ್ರು ಬಂದಿರೋ. ಅವ್ರು ಬರೀ ಹೇಳ್ರಿ ಏನು ಹೇಳೋಣ್ರಿ, ಏನು ಕತೆ ಕೂತು ವ್ಯರ್ಥ ಒಂದಲ್ರಿ. ಬರೀ ಎದ್ದು ಹೋಗ್ರಿ ಅಂದ್ರೆ ಏನು ಅರ್ಥ ಐತ್ರಿ. ನಮ್ಮ ಪರಿಸ್ಥಿತಿ ಕರಗಾವದ್ದಾಗಲಿ ಬೊಂಬಲ್ ವಾರ್ಡ್ ನೋಡಿ ಇದೇ ಪರಿಸ್ಥಿತಿ ಆಗಿತ್ತು. ಬಳಪ್ಪ ಕೋರ್ನಿ ಕರಗಾವ ಜಿ ಸೈನಿಕರೇ, ನಾ ಹೆಚ್ಚೇನು ಮಾತಾಡೋದು ಬಯಸಂಗಿಲ್ಲ. ಇಲ್ಲಿ ಮೊದಲು ಏನಾಗಿತ್ತು ಅಂದ್ರೆ, ನಮ್ಮ ಚಿಕ್ಕೋಡಿ ತಾಲೂಕಿನ ಏನು ಅನಧಿಕೃತ ಪೈಪ್ಲೈನ್ ಅದಾವು ತೆರವುಗೊಳಿಸಿದಾರು. ಇದುವರೆಗೆ ಹುಕ್ಕೇರಿ ತಾಲೂಕದಾಗ ಏನು ಪೈಪ್ಲೈನ್ ತೆರವುಗೊಳಿಸಾಕ್ತಾ ಇರಲಿಲ್ಲ. ಬರ್ತಾರು ಎಲ್ಲ ಆಫೀಸರ್ಸ್ ಬರ್ತಾರೆ. ಇಲ್ಲ ನಾಳೆ ಮಾಡ್ತೇವೆ, ಅವ್ರಿಗೆ ಹೇಳಿದ್ದೇವೆ, ಇವ್ರಿಗೆ ಹೇಳಿದ್ದೇವೆ, ಇದನ್ನೇ ಹೇಳದಾರ ಅವರು. ತೆರವುಗೊಳಿಸೋಕೆ ತಯಾರಿಲ್ಲ. ಮತ್ತು ಇಲ್ಲಿ ಬರ್ತಕ್ಕಂಥದ್ದು ಮೋಟ್ರ್ಗಳು ಇದುವರೆಗೆ ಬಂದಿಲ್ಲ. ಮತ್ತು ಇಲ್ಲಿ ಏನು ಕೆನಾಲ್ ಮೇಲೆ ಕವಲಿ ಸ್ವಚ್ಛ ಆಗಬೇಕಾಗಿತ್ತು, ಇದುವರೆಗೆ ಆಗಿಲ್ಲ. ಯಾವ ಗಂಟೆನೂ ಕರೆದಿಲ್ಲ. ಎಲ್ಲಿವರೆಗೆ ನೀರು ಹೋಗಿ ಮುಟ್ಟಬೇಕಾಗಿತ್ತು ಅಲ್ಲಿವರೆಗೆ ಇದುವರೆಗೆ ನೀರು ಹೋಗೋಂಗಿಲ್ಲ. ಈ ರೈತ ಸಂಘಟನೆಗಳು, ಕಿಸಾನ ಸಂಘ, ರೈತ ಸಂಘ ಇಲ್ಲಿ ಬಂದು ಕೂತ ಮೇಲೆ ತಾನೇ 24 ತಕ್ಷಣೊಳಗೆ ನೀರು ಹೋಗೈತೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಆದರೆ ರೈತರ ಕ್ರಮ ತಗೋತಾರೋ, ಮುಂದೆ ಆಗುವ ಅನಾಹುತಗಳೆಲ್ಲ ತಾವೆಲ್ಲರೂ ಕಾರಣರಾಗ್ತದೆ ಅಂತ ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೇನೆ. ನನ್ನ ಪರಿಚಯ ಭರಮಪ್ಪ ನೇರ್ಲಿ, ಮಾಜಿ ಸೈನಿಕ, ದೋನವಾಡ ಗ್ರಾಮದ ಇವತ್ತಿನ ನಿವಾಸಿ, ಮೊದಲಿನದು ಕರಗಾಂವ್ ಗ್ರಾಮದ ನಿವಾಸಿ. ಸರ್, ಇದ್ರೆ ಏನೈತೆ ಅಂದ್ರೆ ರೀ, ಮೇನ್ ಕೆಳಗಿನ ಅಧಿಕಾರಿಗಳು AA, AEE ಸೆಕ್ಷನ್ ಅಫ್ಸರು, JE, AE ಇವರು ನೇರ ಅಲ್ಲಿ ಏನು ನಡಿಬೇಕಾಗಿತ್ತು ಆ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಹೋಗಿ ಇಲ್ಲಿ ಏನು ಆಗಬೇಕಾಗಿತ್ತು ಅದನ್ನು DC ಅವ್ರಿಗೆ ತಿಳಿಸ್ತಾ ಇಲ್ಲ, RC ಅವ್ರಿಗೆ ತಿಳಿಸ್ತಾ ಇಲ್ಲ. ನಮ್ಗೆ ಅನಿಸ್ತಾ ಇದೆ ಬೇರೆ ಹಾದಿ ಹಿಡಿಬೇಕು ಆಗ್ತೈತೆ ರೈತರು ರೀ. ಮತ್ತು ಯಾರಿಗಾರ ಜೂನ್ಗೆ ಆಪತ್ತು ಬತ್ತು, ಜೂನ್ಗೆ ಏನಾರ ಮಾಡ್ಕೊಂಡ್ರು 29 ದಿವಸ ಆತ್ರಿ. ಈ ಥರ ಯಾವುದೂ ಇಲ್ಲಿ ಆಗಿಲ್ಲ ಇನ್ನಿಸ್ತಾನ ಘಟನೆಗಳು. ಜೂನ್ಗೆ ಏನಾರ ತ್ರಾಸ ಮಾಡ್ಕೊಂಡ್ರು, ಯಾರಿಗಾರ ಏನಾರ ಆತಂದ್ರೆ ಅದು ಕಾರಣೀಭೂತರು ನಾವು ಹೇಳಿದ್ವು. DC ಅವ್ರ ಸಲುವಾಗಿ ಕೂದ್ದೇವೆ ಅಂತೇಳಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿದ್ದೀವಿ, ಎಲ್ಲ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀವಿ. ಅದಕ್ಕೆ ಕಾರಣೀಭೂತರು ಅವರು ಆಗ್ತಾರೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳೋದು ಅವ್ರಿಗೆ ಬಯಸ್ತೇನೆ. ಕಲ್ಲಪ್ಪ ಕಮಿಟಿ ಅಂತ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24.